ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 34ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 35 ಶುರು ಮಾಡೋಣ. ಚಲಪತಿಯವರು ನೀಲ್ ಜೊತೆ ಮಾತನಾಡಿ ಕೆಳಗಡೆ ಬಂದು ಟಿವಿ ಆನ್ ಮಾಡಿಕೊಂಡು ಕೂತರು. ಮಂಗಳಮ್ಮ ಮತ್ತು ಪೂರ್ಣಿಮಾ ಅರ್ಧ ಗಂಟೆಯಲ್ಲಿ ಅಡುಗೆ ಕೆಲಸ ಮುಗಿಸಿ ಊಟಕ್ಕೆ ಕರೆದರು. ಪೂರ್ಣಿಮಾ ತಾತನ್ನ ಊಟಕ್ಕೆ ಕರೆದರು. ಮಂಗಳಮ್ಮ ಕೆಳಗಿನಿಂದಾನೆ ನೀಲ್ ಊಟಕ್ಕೆ ಬಾರೋ ಎಂದು ಕರೆದರು. ನೀಲ್ಗೆ ಪೂರ್ಣಿಮಾ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ತಾತನ ಹತ್ತಿರ ತನ್ನ ಬಗ್ಗೆನೇ ಕಂಪ್ಲೇಂಟ್ ಹೇಳಿದ್ದಾಳೆ. ತಾತ ಕೂಡ ಅವಳ ಪರವಾಗಿಯೇ ಮಾತನಾಡಿದರು ಎಂದು ಬೇಜಾರಾಗಿ ಊಟಕ್ಕೆ ಹೋಗಲಿಲ್ಲ. ಸಂಜೆ ತಾತ ವಾಕ್ಗೆ ಹೋಗಿದ್ದಾಗ ಪ್ರಭಾಕರ್ ಕಾಲ್ ಮಾಡಿ ನೀಲ್ ಪೂರ್ಣಿಮಾನ ವೇಟರ್ಸ್ ರೂಮಲ್ಲಿ ಕೂರಿಸಿದ್ದಲ್ಲದೆ ಅವಳು ಮಧ್ಯಾಹ್ನ ಊಟಕ್ಕೂ ಸಹ ಕರ್ಕೊಂಡು ಹೋಗಲಿಲ್ಲ. ನೀಲ್ ಬೇಕು ಅಂತ ಆ ಹುಡುಗಿಗೆ ತೊಂದರೆ ಕೊಡೋದಕ್ಕೋಸ್ಕರ ಹೀಗೆ ಮಾಡಿದ್ದಾನೆ ಎಂದು ಹೇಳಿದರು. ಚಲಪತಿಯವರಿಗೆ ಈ ವಿಷಯ ಕೇಳಿ ತುಂಬಾನೇ ಕೋಪ ಬಂತು. ಪ್ರಭಾಕರ್, ನಾನು ನೀಲ್ ಜೊತೆ ಮಾತಾಡ್ತೀನಿ. ನೀನು ಸ್ವಲ್ಪ ನೀಲ್ ಮೇಲೆ ಕಣ್ಣಿಡು. ಯಾವುದೇ ಕಾರಣಕ್ಕೂ ಪೂರ್ಣಿಮಾಗೆ ನೀಲಿಂದ ಯಾವುದೇ ತೊಂದರೆನೂ ಆಗಬಾರ್ದು. ಪಾಪ ತಬ್ಲಿ ಮಗು ಅದು. ಮೊದಲೇ ಅವಳು ಚಿಕ್ಕಮ್ಮನಿಂದ ತುಂಬ ನೊಂದಿದ್ದಾಳೆ. ಈಗ ಮತ್ತೆ ಇವನಿಂದ ನೋವು ಅನುಭವಿಸೋದು ಬೇಡ ಎಂದಾಗ, ಸರಿ ಸರ್, ನಾನೆಲ್ಲ ನೋಡ್ಕೊಳ್ತೀನಿ ಎಂದು ಹೇಳಿದಾಗ ಸಮಾಧಾನವಾಗಿತ್ತು. ನೀಲ್ ಊಟಕ್ಕೆ ಬರದೇ ಇರೋದು ನೋಡಿ ಪೂರ್ಣಿಮಾನೇ ಅವನನ್ನು ಕರೆಯೋದಕ್ಕೆ ಹೊರಟಿದ್ದಳು. ಕಂದ, ಅವನು ಊಟಕ್ಕೆ ಬರಲ್ಲ, ನೀನು ಊಟ ಮಾಡು ಎಂದಾಗ, ಅಲ್ಲ ತಾತ ಅವರು ಎಂದು ಹೇಳುತ್ತಿರುವವಳಿಗೆ, ಹೇಳಿದೆ ತಾನೇ ನೀನು ಊಟ ಮಾಡು, ಒಂದು ಹೊತ್ತು ಊಟ ಮಾಡದೆ ಹೋದರೆ ಏನಾಗಲ್ಲ ಎಂದು ಒರಟಾಗಿ ಹೇಳಿ ಊಟ ಮುಗಿಸಿ ವಾಕ್ ಮಾಡಲು ಹೋದರು. ಮಂಗಳಮ್ಮನಂದು ಊಟ ಮುಗಿದಿದ್ದರಿಂದ ಕಿಚನ್ ಕ್ಲೀನ್ ಮಾಡಲು ಹೋದರು. ಪೂರ್ಣಿಮಾ ಊಟ ಮುಗಿಸಿ ಒಂದು ತಟ್ಟೆಯಲ್ಲಿ ಅನ್ನ ಸಾಂಬಾರು ಬಡಿಸಿಕೊಂಡು ನೀಲ್ಗೆ ಕೊಡಲು ರೂಮಿಗೆ ಹೊರಟಳು. ಎಷ್ಟು ಒಳ್ಳೆ ಹುಡುಗಿ ಪೂರ್ಣಿಮಾ. ಭಗವಂತ ಆದಷ್ಟು ಬೇಗ ನೀಲ್ ಮನಸ್ಸನ್ನು ಬದಲಾಯಿಸಿ ಪೂರ್ಣಿಮಾನ ಹೆಂಡತಿ ಅಂತ ಒಪ್ಕೊಂಡು ಇಬ್ಬರು ಸುಖವಾಗಿ ಸಂಸಾರ ಮಾಡೋ ಹಾಗಾಗಲಿ ಎಂದು ಕಾಣದ ದೇವರಿಗೆ ಕೈ ಮುಗಿದರು ಮಂಗಳಮ್ಮ. ನೀಲ್ಗೆ ತನ್ನ ತಾತ ಜೋರು ಮಾಡಿದರು ಎಂದು ತುಂಬಾನೇ ಬೇಜಾರಾಯಿತು. ಕೆಲಸ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಲ್ಯಾಪ್ಟಾಪ್ ಎತ್ತಿಟ್ಟು ಹಾಗೇ ಬೆಡ್ ಮೇಲೆ ಕಣ್ಮುಚ್ಚಿ ಉರುಳಿದ. ಪೂರ್ಣಿಮಾ ಬಂದು, ನೀಲವರೇ ಹೇಳಿ ಊಟ ಮಾಡಿ ಎಂದಳು. ತಟ್ಟೆ ಅವನ ಮುಂದೆ ಹಿಡಿದು. ನೀಲ್ ತಕ್ಷಣ ಎದ್ದು ಕೂತು, ಈಗ ನಿಮ್ಗೆ ಸಂತೋಷ ಆಗಿರ್ಬೇಕಲ್ವಾ, ತಾತನಿಗೆ ನನ್ನ ಬಗ್ಗೆ ಚಾಡಿ ಹೇಳಿ ಎಂದಾಗ, ನೀಲವರೇ ನೀವೇನು ಹೇಳ್ತಿದ್ದೀರಾ, ನನಗೊಂದು ಅರ್ಥ ಆಗ್ತಿಲ್ಲ ಎಂದಳು ಗೊಂದಲದಲ್ಲಿ. ಆಹಾ, ಮಳ್ಳಿ ಥರ ಮಾತಾಡೋ ನೋಡು, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಎಂದ ಕೋಪದಿಂದ. ಪ್ಲೀಸ್ ನೀಲವರೇ, ನೀವೇನು ಹೇಳ್ತಿದ್ದೀರಾ, ಯಾವ ವಿಷಯದ ಬಗ್ಗೆ ಎಂದು ಗೊತ್ತಾಗದೆ ಕೇಳಿದಳು. ಹೌದಾ, ಗೊತ್ತಿಲ್ವಾ ನಿನಗೆ, ನಾನು ನಿನ್ನ ವೇಟರ್ಸ್ ರೂಮಲ್ಲಿ ಸಂಜೆವರೆಗೂ ಕೂರಿಸಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಸಹ ಕರ್ಕೊಂಡು ಹೋಗಿಲ್ಲ ಅಂತ ಎಂದಾಗ, ನೀಲವರೇ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನು ಯಾವ ವಿಷಯನೂ ತಾತನಿಗೆ ಹೇಳಿಲ್ಲ ಎಂದರೆ, ನೀನು ಹೇಳಿಲ್ಲ ಅಂದರೆ ಮತ್ತಾರೇ ಹೇಳಿದ್ದು, ಹೊಗಳೇ ಎಂದು ಕಿರುಚಿದ. ನಾನು ನಿಜ ಹೇಳ್ತಿದ್ದೀನಿ, ತಾತನಿಗೆ ನಾನು ಏನೂ ಹೇಳಿಲ್ಲ, ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಕೂಡ ಗೊತ್ತಿಲ್ಲ ಎಂದರೆ, ಓ ಗೊತ್ತಿಲ್ವಾ, ನೀನು ಹೇಳಿದೆ, ಇನ್ಯಾರು ನಿಮ್ಮಪ್ಪ ಬಂದು ಹೇಳಿದ್ನಾ ಎಂದು ತೀಕ್ಷ್ಣವಾಗಿ ಕೇಳಲು, ಪ್ಲೀಸ್ ನೀಲವರೇ ನಮ್ಮಿಬ್ಬರ ಮಧ್ಯೆ ಅಪ್ಪನ ಯಾಕೆ ತರ್ತೀರಾ ಎಂದಳು ಕಣ್ ತುಂಬಿಕೊಂಡು. ಈ ಮೊಸಳೆ ಕಣ್ಣೀರಿಗೆ ಕರೋದಕ್ಕೆ ನಾನು ತಾತ ಅಲ್ಲ, ಸುಮ್ಮನೆ ನನ್ನ ತಲೆ ಕೆಡಿಸ್ದೆ ಆಚೆ ಹೋಗು ಎನ್ನಲು, ನೀಲವರೇ ಕೋಪ ಇರೋದು ನನ್ನ ಮೇಲೆ ತಾನೇ, ಆ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತೀರಾ, ಪ್ಲೀಸ್ ಊಟ ಮಾಡಿ ಮಲಗಿ ಎಂದಳು. ನಿನ್ನ ಊಟ ಯಾರಿಗೆ ಬೇಕು, ನೀನೇ ತಿಂದು ಸಾಯಿ ಎಂದವ ಕೋಪದಲ್ಲಿ ಕುದಿಯುತ್ತಿದ್ದ. ಪ್ಲೀಸ್ ನೀಲವರೇ ಖಾಲಿ ಹೊಟ್ಟೆಲ್ ಮಲಗಬಾರ್ದು, ಚೂರು ಊಟ ಮಾಡಿ ಎಂದರೆ, ನಿನಗೊಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ, ಬೇಕಿದ್ರೆ ನನ್ನ ಪಾಲಿಂದು ನೀನೇ ತಿನ್ನು ಎಂದ ಅವಳನ್ನೇ ಗುರಾಯಿಸುತ್ತ. ನಂದು ಊಟ ಆಗಿದೆ ನೀಲವರೇ, ನೀವು ಊಟ ಮಾಡಿ ಬನ್ನಿ. ನೋಡಿ, ಊಟನ ಯಾವತ್ತೂ ಕಾಯಿಸಬಾರ್ದು, ಅದು ಅನ್ನಕ್ಕೆ ಮಾಡೋ ಅವಮಾನ. ಪ್ಲೀಸ್ ನಿಮ್ಗೆ ಸೇರಿದಷ್ಟು ಊಟ ಮಾಡಿ ಎಂದು ಬಲವಂತ ಮಾಡಲು, ನಿನಗೊಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ, ಹೋಗಿ ಆಚೆ ಎಂದು ಕೋಪದಲ್ಲಿ ಜೋರಾಗಿ ಕಿರುಚಿದ. ಪೂರ್ಣಿಮಾ ತಟ್ಟೆ ಹಿಡಿದುಕೊಂಡು ಹಾಗೇ ನಿಂತಿದ್ದು ನೋಡಿ ಕೋಪ ಇನ್ನೂ ಹೆಚ್ಚಾಗಿ, ಹೋಗಿ ಆಚೆ ಅಂದರೆ ಹಾಗೆ ನಿಂತಿದ್ಯಾ ಎಂದು ಕೋಪದಲ್ಲಿ ಜೋರಾಗಿ ತಳ್ಳಿದ ರಭಸಕ್ಕೆ ಪೂರ್ಣಿಮಾ ಕೈಯಲ್ಲಿರುವ ತಟ್ಟೆ ಕೆಳಗಡೆ ಬಿದ್ದು ಅವಳ ಹಣೆ ಹೋಗಿ ಡ್ರೆಸ್ಸಿಂಗ್ ಟೇಬಲ್ಗೆ ತಾಗಿತು. ಆದ ಪೆಟ್ಟಿಗೆ ಅಮ್ಮಾ ಎಂದು ಕೂಗಿ ಹಣೆ ಮೇಲೆ ಕೈ ಇಟ್ಟುಕೊಂಡು ನೋವಿಗೆ ಮುಖ ಕಿವುಚಿದಳು. ಟೇಬಲ್ ಅಂಚು ತಾಗಿ ಪುಟ್ಟ ಏಟಾಗಿ ರಕ್ತ ಒಸರಿತ್ತು. ನೋವಿಗೆ ಕಣ್ಗಳು ತುಂಬಿ ಹರಿಯುತ್ತಿತ್ತು. ನೀಲ್ ಕೋಪದಿಂದ ಹೋಗಿ ಬೆಡ್ ಮೇಲೆ ಮಲಗಿದ. ಪೂರ್ಣಿಮಾ ಸ್ವಲ್ಪ ಸುಧಾರಿಸಿಕೊಂಡು ತಟ್ಟೆಗೆ ಅನ್ನವನ್ನು ಬಳೆದು ಸ್ವಚ್ಛ ಮಾಡಿ ಕಿಚನ್ನಲ್ಲಿ ತಟ್ಟೆ ಇಟ್ಟು ಕೈ ತೊಳೆದು ರೂಮಿಗೆ ಬಂದು ನೆಲದ ಮೇಲೆ ಅಳುತ್ತಾ ನೀಲ್ಗೆ ಬೆನ್ನು ಹಾಕಿ ಮಲಗಿದಳು. ಪೂರ್ಣಿಯ ಕಣ್ಣೀರು ಹರಿಯುತ್ತಲೇ ಇತ್ತು. ಜೋರಾಗಿ ಅತ್ತರೆ ಅದಕ್ಕೂ ಎಲ್ಲಿ ನೀಲ್ ಕೈಯಲ್ಲಿ ಬಯಸಿಕೊಳ್ಳಬೇಕಾಗುತ್ತೋ ಎಂದು ಬಾಯಿಗೆ ಕೈ ಅಡ್ಡ ಹಿಡಿದು ಅಳುತ್ತಿದ್ದಳು. ದೇವ್ರೇ, ಯಾವ ತಪ್ಪಿಗೆ ಶಿಕ್ಷೆ, ನಾನೇನು ಅಪರಾಧ ಮಾಡಿದ್ದೀನಿ ಅಂತ ಇಷ್ಟೊಂದು ನೋವು ಕೊಡ್ತಿದ್ಯಾ,
ನಾನು ಏರಿ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗಿಷ್ಟು ಹಿಂಸೆ ಕೊಡ್ತಿದ್ಯಾ ಎಂದು ಪ್ರಶ್ನೆ ಮಾಡಿದಳು. ಬೇಡ ಬೇಡ ಅಂದರು. ಚಿಕ್ಕಮ್ಮ ತಮ್ಮ ದುರಾಸೆಗೆ ನನ್ನ ಮಾರ್ಕೊಂಡ್ರು. ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಹಾಗೆ ಆಗಿದೆ. ನೀಲವರಿಗೆ ನಾನು ನಿಜ ಹೇಳಿದ್ರು ನನ್ನ ನಂಬ್ತಿಲ್ಲ. ನಾನು ತಾತನಿಗೆ ವಿಷಯ ತಿಳಿಸಿಲ್ಲ ಅಂತ ಹೇಗೆ ಅರ್ಥ ಮಾಡಿಸ್ಲಿ ಎಂದು ಚಿಂತೆಗೆ ಬಿದ್ದಳು. ನೀಲ್ ಪೂರ್ಣಿಮಾ ಮತ್ತೆ ಅವಳ ಚಿಕ್ಕಮ್ಮನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಒಂದು ಹುಡುಗನನ್ನು ಬಿಟ್ಟಿದ್ದ. ಅವನು ಅವಳ ಸಂಪೂರ್ಣ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ. ಅದನ್ನು ಹೇಳಬೇಕೆಂದು ನೀಲ್ಗೆ ಕಾಲ್ ಮಾಡಿದರೆ ರಿಸೀವ್ ಮಾಡಲಿಲ್ಲ. ಅವನಾಗಲೇ ನಿದ್ದೆಗೆ ಜಾರಿದ್ದ. ನೀಲವ್ರಿಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ? ನಾನು ಕೂಡ ಚಿಕ್ಕಮ್ಮನ ಬಲವಂತಕ್ಕೆ ಮದುವೆ ಆಗಿದ್ದು, ತಾವು ಕೂಡ ತಾತನ ಬಲವಂತಕ್ಕೆ ಮದುವೆ ಆಗಿದ್ದು. ಆದರೆ ನಾನು ಈ ತಾಳಿಗೆ ಬೆಲೆ ಕೊಟ್ಟು ತಾತನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮನೇಲಿದ್ದೀನಿ. ಇಲ್ಲದೆ ಹೋಗಿದ್ರೆ ನಾನು ಯಾವತ್ತೋ ಸತ್ತು ಹೋಗಿರ್ತಿದ್ದೆ ಎಂದು ಇಡೀ ರಾತ್ರಿ ಅದೇ ದುಃಖ ಬೇಜಾರಿನಲ್ಲಿಯೇ ಬೆಳಕು ಹರಿಸಿದ್ದಳು. ಮರುದಿನ ಬೆಳಗ್ಗೆ ಎಂದಿನಂತೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಅಡುಗೆ ಮನೆಗೆ ತಿಂಡಿ ಕಾಫಿ ಮಾಡಲು ಹೋದಳು. ತಾತ ಎದ್ದು ಬಂದು ಹೊರಗಡೆ ಲಾನ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದರು. ಮಂಗಳಮ್ಮ ಕೂಡ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಪೂರ್ಣಿಮಾ ಪೂಜೆ ಮಾಡಿದ್ದು ನೋಡಿ ಮುಖದಲ್ಲಿ ನಗು ಮೂಡಿತು. ಒಳ್ಳೆ ಹುಡುಗಿ ಎಂದು ಅಡುಗೆ ಮನೆಗೆ ಹೋದರು. ಅರೆ ಪುಟಿ, ಆಗ್ಲೇ ತಿಂಡಿ ರೆಡಿ ಮಾಡ್ತಿದ್ಯಾ? ನಾನು ಬಂದು ಮಾಡ್ತಿದ್ನಲ್ಲ ಎಂದರೆ, ಪರವಾಗಿಲ್ಲ ಮಂಗಳಮ್ಮ, ಇಷ್ಟು ದಿನ ನಿಮಗೂ ಮಾಡಿ ಬೇಜಾರಾಗಿರುತ್ತೆ ಅಲ್ವಾ? ಇನ್ಮೇಲಿಂದ ನಾನೇ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ ಎಂದು ಹೇಳಿ ಮಂಗಳಮ್ಮನಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟಳು ಕುಡಿಯಲು. ಪುಟಿ, ಒಂದು ನಿಮಿಷ ಇರು, ಇದೇನು ಹಣೆ ಮೇಲೆ ಗಾಯ ಎಂದು ಅವಳ ಹಣೆ ಸವರಿದರು. ಸ್ವಲ್ಪ ಗಾಬರಿಯಾದ ಪೂರ್ಣಿಮಾ, ಅದು ಅದು ಮಂಗಳಮ್ಮ, ರಾತ್ರಿ ಕರೆಂಟ್ ಹೋಗಿತ್ತಲ್ವಾ, ಆಗ ವಾಶ್ರೂಮ್ಗೆ ಹೋಗೋದಕ್ಕೆ ಹೋಗಿ ಗೋಡೆಗೆ ಕತ್ಲಲ್ಲಿ ಹಣೆ ತಾಗಿ ಆಗಿತ್ತು. ಚಿಕ್ಕ ಏಟಾಗಿದೆ ಅಷ್ಟೇ ಎಂದಾಗ, ಚಿಕ್ಕ ಏಟ ಅದು, ನಿಮ್ಮ ಬಾಯಿಲಿ ಎಂದು ಅವಳನ್ನು ಕರೆತಂದು ಡೈನಿಂಗ್ ಟೇಬಲ್ ಚೇರ್ ಎಳೆದು ಕೂರಿಸಿ ತಮ್ಮ ರೂಮಿನಿಂದ ಫಸ್ಟ್ ಏಡ್ ಬಾಕ್ಸ್ ತಂದು ಆ ಗಾಯವನ್ನು ಸ್ವಚ್ಛ ಮಾಡಿ ಪಟ್ಟಿ ಹಾಕಿ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಟರು. ಮಂಗಳಮ್ಮ, ಒಂದು ಸಣ್ಣ ಏಟಷ್ಟೇ, ವಾಸಿ ಆಗತ್ತೆ, ಅದಕ್ಕೆ ಯಾಕೆ ಮಾತ್ರೆ ಎನ್ನುತ್ತಾ ಆ ಮಾತ್ರೆಯನ್ನು ನುಂಗಿದಳು. ಸಣ್ಣ ಏಟು ಅಂತ ತಾತ್ಸಾರ ಮಾಡಬಾರ್ದು, ಈಗ ಮಾತ್ರೆ ತಗೊಂಡೆ ಅಲ್ಲ, ಸರಿ ಹೋಗತ್ತೆ ಎಂದಾಗ ಪೂರ್ಣಿಮಾ ನಗುತ್ತಾ ಸರಿ ಮಂಗಳಮ್ಮ ಎಂದು ಅಡುಗೆ ಕಡೆ ಗಮನ ಹರಿಸಿದಳು. ನೀಲವನು ಕೂಡ ಎಷ್ಟೇ ಲೇಟಾಗಿ ಮಲಗಿದರೂ ಬೇಗ ಎದ್ದು ಅಭ್ಯಾಸ. ಎಂದಿನಂತೆ ಬೇಗ ಎದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸಿಕೊಂಡು ಬಂದಿದ್ದ. ಅರೆ, ಏನಿವತ್ತು ಇಷ್ಟೊತ್ತಾದರೂ ಪ್ರೋಟೀನ್ ಶೇಕ್ ತೊಗೊಂಡು ಬಂದಿಲ್ಲ? ನೆನ್ನೆ ಇಷ್ಟೊತ್ತಿಗಾಗಲೇ ತೊಗೊಂಡು ಬಂದಿದ್ಲು. ಅದನ್ನು ನೆನಪಿಸಿಕೊಂಡು ನೀಲ್ಗೆ ಪೂರ್ಣಿ ಮುಖ ಕಣ್ಮುಂದೆ ಬಂದಂತಾಗಿ ನಿನ್ನೆ ಅವಳ ಅವಸ್ಥೆ ನೆನಪಾಗಿ ನಗು ಬಂತು. ಪೂರ್ಣಿಮಾ ಇವತ್ತು ಬೇರೆ ಥರ ಪ್ರೋಟೀನ್ ಶೇಕ್ ಮಾಡಿ ರೆಡಿ ಮಾಡಿದ್ದಳು. ಮಂಗಳಮ್ಮ, ತಾತನ ಕೊಡಿ ಎಂದು ಕಾಫಿ ಕಪ್ ಕೊಟ್ಟು ಕಳುಹಿಸಿ ತಾನು ನೀಲ್ಗೆ ಪ್ರೋಟೀನ್ ಶೇಕ್ ಕೊಡಲು ರೂಮಿಗೆ ಬಂದಾಗ ನೀಲ್ ಕನ್ನಡಿ ಮುಂದೆ ನಿಂತು ತನ್ನ ಮೈ ಒರೆಸಿಕೊಳ್ಳುತ್ತಿದ್ದ. ಇವತ್ತು ಬೆವರು ಒರೆಸು ಅಂತ ಹೇಳ್ತಾರಾ ಎಂದು ಭಯದಲ್ಲೇ ಅವನ ಮುಂದೆ ಹೋಗಿ ತಲೆ ತಗ್ಗಿಸಿ ಪ್ರೋಟೀನ್ ಶೇಕ್ ಹಿಡಿದಳು. ಅವನು ಸುಮ್ಮನೆ ತೆಗೆದುಕೊಂಡು ಕುಡಿದು ಸ್ನಾನದ ರೂಮ್ ಹೊಕ್ಕ. ಅಬ್ಬ ಸದ್ಯ ಎಂದು ಗಟ್ಟಿಯಾಗಿ ಹಿಡಿದಿದ್ದ ಉಸಿರು ಹೊರದಬ್ಬಿದಳು. ಪೂರ್ಣಿಮಾ ನೆನ್ನೆ ಹೇಳಿದ ಹಾಗೆ ಅವನ ವಾಚ್, ಬೆಲ್ಟ್, ವಾಲೆಟ್ ಪ್ರತಿಯೊಂದನ್ನು ಬೆಡ್ ಮೇಲೆ ಜೋಡಿಸಿ ಇಟ್ಟಳು. ನೀಲ್ ಸ್ನಾನ ಮಾಡಿಕೊಂಡು ಆಚೆ ಬಂದಾಗ ಪೂರ್ಣಿ ಅವನ ಬೂಟ್ ಪಾಲಿಶ್ ಮಾಡುತ್ತಿದ್ದಳು. ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಾ ನಿಂತಾಗ ಬೆಡ್ ಮೇಲೆ ಅವನ ಅಗತ್ಯ ವಸ್ತುಗಳನ್ನಿಟ್ಟಿದ್ದು ನೋಡಿ, ಅರೆ ವಾ, ನಾನು ಹೇಳೋದಕ್ಕಿಂತ ಮುಂಚೆನೇ ಮಾಡಿದಾಳೆ ಎಂದು ಮತ್ತೆ ತನ್ನ ಕೆಲಸ ಮುಂದುವರೆಸಿದ. ಪೂರ್ಣಿಮಾ ಕೆಲಸ ಮುಗಿದಿದ್ದರಿಂದ ತಾನೂ ಆಫೀಸ್ಗೆ ಹೋಗಲು ರೆಡಿಯಾಗೋದಕ್ಕೆ ಡ್ರೆಸ್ಸಿಂಗ್ ರೂಮ್ ಹೊಕ್ಕಳು. ಗಿಣಿ ಹಸಿರು ಬಣ್ಣದ ಕುರ್ತಾ, ಬಿಳಿ ಬಣ್ಣದ ಪ್ಲಾಜೋ ಪ್ಯಾಂಟ್ ಹಾಕಿ ಅಲ್ಲೇ ಮಿರರ್ ಇದ್ದುದರಿಂದ ಲೈಟಾಗಿ ಮೇಕಪ್ ಮಾಡಿಕೊಂಡಳು. 10 ನಿಮಿಷದಲ್ಲಿ ರೆಡಿಯಾಗಿ ಆಚೆ ಬಂದು ನಾನು ಹೋಗ್ಲಾ ಎಂದು ಕೇಳಿದಳು. ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬ ಕಂಡ. ಹಣೆ ಮೇಲೆ ಏಟಾಗಿದ್ದು ಕಂಡಿತು. ಸರಿ ಹೊರಡು ಎಂದವ. ಛೇ, ನೆನ್ನೆ ತುಂಬ ಒರಟಾಗಿ ನಡ್ಕೊಂಡ್ಬಿಟ್ಟೆ ಅನಿಸುತ್ತೆ ಎಂದು ಮರುಗಿದ. ನೀಲ್ ಕೂಡ ರೆಡಿಯಾಗಿ ಕೆಳಗಡೆ ಬಂದಿದ್ದ. ಇವತ್ತು ಮಂಗಳಮ್ಮ ಪೂರ್ಣಿಮಾನ ಕೂರಿಸಿ ನೀನು ತಿಂಡಿ ತಿನ್ನು, ಆಫೀಸಿಗೆ ಹೋಗೋದಕ್ಕೆ ಲೇಟ್ ಆಗತ್ತೆ ಎಂದು ಹೇಳಿ ಅವಳ ತಟ್ಟೆಗೆ ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ತೂತು ವಡೆ ಹಾಕಿದ್ದರು. ನೀಲ್ ಮತ್ತು ತಾತನಿಗೂ ಬಡಿಸಿದರು. ತಾತ ತಿಂಡಿ ತಿನ್ನುತ್ತಾ, ಅರೆ ಪೂರ್ಣಿಮಾ, ಇದೇನಿದು ಹಣೆಯಲ್ಲಿ ಗಾಯ ಎಂದು ಕೇಳಿದಾಗ ನೀಲ್ಗೆ ಗಾಬರಿ ಆಯಿತು. ಎಲ್ಲಿ ರಾತ್ರಿ ತಾನು ತಳ್ಳಿದ್ದು, ಅವಳ ಮೇಲೆ ಕೂಗಾಡಿದ್ದು ಹೇಳುತ್ತಾಳೆ ಎಂದು. ಪೂರ್ಣಿಮಾ ಮಂಗಳಮ್ಮನಿಗೆ ಹೇಳಿದ್ದ ಸುಳ್ಳೇ ತಾತನಿಗೂ ಹೇಳಿದಳು. ಓ ಹೌದಾ, ಹುಷಾರಾಗಿರ್ಬೇಕಲ್ವಾ, ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಹೋಗಬೇಕು ತಾನೇ ಎಂದಾಗ, ಕ್ಷಮಿಸಿ ತಾತ, ಮರ್ತ್ಬಿಟ್ಟೆ ಎಂದಳು. ಥ್ಯಾಂಕ್ ಗಾಡ್, ನಿಜ ಹೇಳಿಲ್ಲ, ಬದುಕಿತೇ ಬಡ ಜೀವ ಎಂದವ. ನಿಜ ಹೇಳಿದಿದ್ರೆ ತಾತನ ದೃಷ್ಟಿಯಲ್ಲಿ ವಿಲನ್ ಆಗಿಬಿಡ್ತಿದ್ದೆ ಎಂದು ನೆಮ್ಮದಿಯ ಉಸಿರು ಬಿಟ್ಟನು ನೀಲ್. ತಿಂಡಿ ತಿನ್ನೋದಾಗಿದ್ದರಿಂದ ಆಫೀಸಿಗೆ ಹೊರಡಲು, ತಾತ ಬಾಯ್, ನಾನು ಆಫೀಸಿಗೆ ಹೋಗಿ ಬರ್ತೀನಿ ಎಂದಾಗ, ಸರಿ ನೀಲ್, ನಾನು ನೆನ್ನೆ ಹೇಳಿದ ನೆನಪಿದೆ ತಾನೇ
ಎಂದು ತುಸು ಗಡುಸಾಗಿ ಕೇಳಲು, ಹಾಂ ನೆನಪಿದೆ ತಾತ ಎಂದು ಮಂಗಳಮ್ಮನಿಗೂ ಹೇಳಿ ಹೊರಟ. ಪೂರ್ಣಿಮಾ ಕೂಡ ಮಂಗಳಮ್ಮ ಮತ್ತು ತಾತನ ಆಶೀರ್ವಾದ ತೆಗೆದುಕೊಂಡು ಬಂದು ಕಾರ್ ಹತ್ತಿದ ತಕ್ಷಣ ಆಫೀಸ್ ಕಡೆ ಚಲಾಯಿಸಿದ. ನೀಲ್ ಕಾರ್ ಓಡಿಸುತ್ತಿದ್ದರೂ ತಲೆಯಲ್ಲಿ ಇವಳನ್ನು ಮನೆ ಬಿಟ್ಟು ಹೇಗೆ ಓಡಿಸೋದು ಅನ್ನೋ ಯೋಚನೆ ಓಡುತ್ತಿತ್ತು. ಅದೇ ಯೋಚನೆಯಲ್ಲಿ ಮುಳುಗಿದವನಿಗೆ ಆಫೀಸ್ ಯಾವಾಗ ಬಂತು ಎಂದು ಗೊತ್ತಾಗಲಿಲ್ಲ. ಎಂದಿನಂತೆ ಕಾರ್ ಇಳಿದು ಸೆಕ್ಯೂರಿಟಿಗೆ ಕಾರ್ ಕೀ ಕೊಟ್ಟು ಆಫೀಸ್ ಒಳಗೆ ಹೋದ. ಪೂರ್ಣಿಮಾ ಕೂಡ ನೀಲ್ನ ಹಿಂಬಾಲಿಸಿದಳು. ಅರೆ, ಇವತ್ತು ಕೂಡ ಈ ಹುಡುಗಿ ಬಾಸ್ ಜೊತೆ ಅವ್ರ ಕಾರಲ್ಲೇ ಬಂದಿದ್ದಾಳೆ. ಯಾರು ಈ ಹುಡುಗಿ? ಬಾಸ್ಗೂ ಈ ಹುಡುಗಿಗೂ ಏನು ಸಂಬಂಧ ಎಂದು ಮತ್ತದೇ ಪ್ರಶ್ನೆ ಮೂಡಿತ್ತು ಸೆಕ್ಯೂರಿಟಿಗೆ. ನೀಲ್ ಆಫೀಸ್ಗೆ ಕಾಲಿಡುತ್ತಿದ್ದ ಹಾಗೆ ಒಬ್ಬೊಬ್ಬರೇ ವಿಶ್ ಮಾಡತೊಡಗಿದಾಗ ನಗು ಮುಖದಿಂದಲೇ ರಿಸೀವ್ ಮಾಡುತ್ತಿದ್ದ. ಇವ್ರೇನು ಎಲ್ಲರ ಜೊತೆ ನಗ್ತಾ ಮಾತಾಡ್ತಾರೆ, ನನ್ನ ಜೊತೆ ಮಾತ್ರ ಅನಿಸುತ್ತೆ ಯಾವಾಗಲೂ ಮುಖ ಗಂಟು ಹಾಕೊಂಡು ಮಾತಾಡೋದು ಎಂದು ತನ್ನದೇ ಆಲೋಚನೆಯಲ್ಲಿ ಕಳೆದು ಹೋಗಿದ್ದಳು. ಓ ಹೆಲೋ, ಏನು ಈಗ ನಿಂತಲೇ ಮತ್ತೆ ಹಗಲು ಕಾಣ್ತಿದ್ಯಾ ಹೇಗೆ ಎಂದಾಗ ವಾಸ್ತವಕ್ಕೆ ಬಂದ ಪೂರ್ಣಿಮಾ ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು. ನನ್ನ ಕ್ಯಾಬಿನ್ಗೆ ಬಾ ಎಂದು ತನ್ನ ಕ್ಯಾಬಿನ್ ಹೊಕ್ಕ. ಪೂರ್ಣಿಮಾ ಸುಮ್ಮನೆ ಅವನ ಹಿಂಬಾಲಿಸಿದಳು. ನೀಲ್ ಕ್ಯಾಬಿನ್ಗೆ ಹೋಗಿ ಯಾದವ್ಗೆ ಕಾಲ್ ಮಾಡಿ, ಹಲೋ ಯಾದವ್, ನನ್ನ ಕ್ಯಾಬಿನಿಗೆ ಬನ್ನಿ ಎಂದಾಗ ಓಕೆ ಸರ್ ಈಗ ಬಂದೆ ಎಂದು ಕರೆ ತುಂಡರಿಸಿದ್ದ. ಪೂರ್ಣಿಮಾಗೆ ಕೂತ್ಕೊಳ್ಳೋದಕ್ಕೂ ಹೇಳದೆ ತನ್ನ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿ ಕೆಲಸ ಶುರು ಮಾಡಿದ. ಪೂರ್ಣಿಮಾ ನಿಂತಲ್ಲೇ ನೀಲ್ ಕ್ಯಾಬಿನ್ನ ಅವಲೋಕಿಸುತ್ತಿದ್ದಳು. ಮೈ ಕಮಿನ್ ಸರ್ ಎಂದ ಯಾದವ್ ಕ್ಯಾಬಿನ್ ಹೊರಗಡೆ ನಿಂತು ನಾಕ್ ಮಾಡಿದ. ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿದ್ದ ನೀಲ್ ಎಸ್ ಕಮಿನ್ ಎಂದಾಗ ಸರ್ ಬರೋದಕ್ಕೆ ಹೇಳಿದ್ರಲ್ಲ, ಏನು ವಿಷಯ ಎಂದು ಕೇಳಲು, ಹಾಂ ಯಾದವ್, ಈಗಾಗಲೇ ತಾತ ಕಾಲ್ ಮಾಡಿ ಹೇಳಿರ್ಬೇಕಲ್ವಾ ಎನ್ನಲು, ಹಾಂ ಸರ್ ಹೇಳಿದ್ದಾರೆ, ಇವತ್ತು ಅಕೌಂಟ್ ಸೆಕ್ಷನ್ಗೆ ಹೊಸ ಹುಡುಗಿ ಬರ್ತಾಳೆ ಅಂತ ಎಂದಾಗ ಆ ಹುಡುಗಿ ಇವಳೆ ಮಿಸ್ ಪೂರ್ಣಿಮಾ ಎಂದು ಇಂಟ್ರಡ್ಯೂಸ್ ಮಾಡಿ ಕೊಟ್ಟ. ಪೂರ್ಣಿಮಾಗೆ ಮೊದಲ ಬಾರಿ ನೀಲ್ ಬಾಯಲ್ಲಿ ತನ್ನ ಹೆಸರು ಕೇಳಿ ತುಂಬಾ ಖುಷಿಯಾಯಿತು. ಪ್ರತಿ ಸಾರಿ ಕರೆಯುವಾಗಲೂ ಓ ಹೆಲೋ ಮೇಡಮ್ ಅಂತೆಲ್ಲ ಕೊಂಕು ಮಾಡಿ ಕರೆಯುತ್ತಿದ್ದ. ಮರುಕ್ಷಣವೇ ಬೇಜಾರು ಕೂಡ ಆಯಿತು. ಮಿಸ್ಸಸ್ ಆದ ತನ್ನನ್ನು ಮಿಸ್ ಎಂದು ಸಂಬೋಧಿಸಿದ್ದು. ಛೇ, ಇವರಿಗೆ ನನ್ನ ತಮ್ಮ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಅನಿಸುತ್ತೆ, ಎಲ್ಲ ನಾನು ಪಡ್ಕೊಂಡು ಬಂದಿದ್ದು ಎಂದು ವಿಷಾದದ ನಗೆ ಮೂಡಿ ಹೋಯಿತು. ಹಲೋ ಪೂರ್ಣಿಮಾ ಎಂದ ಯಾದವ್ ಅವಳನ್ನೇ ನೋಡುತ್ತಾ ಹೇಳಲು, ಹೆಲೋ ಸರ್ ಎಂದಳು. ಪೂರ್ಣಿಮಾನ ನೋಡಿದ್ದೇ ಯಾದವ್ ಕಳೆದೇ ಹೋಗಿದ್ದ. ಈಗಿನ ಕಾಲದಲ್ಲಿ ಮೇಕಪ್ ಇಲ್ಲದೆ ಮನೆಯಲ್ಲೇ ಓಡಾಡೋದಿಲ್ಲ. ಅಂಥದ್ರಲ್ಲಿ ಈ ಹುಡುಗಿ ಏನು ಇಷ್ಟು ದೊಡ್ಡ ಆಫೀಸಿಗೆ ಕೆಲಸಕ್ಕೆ ಬಂದರೂ ಅತಿ ಅನ್ನಿಸುವ ಹಾಗೆ ಕಣ್ಣಿಗೆ ಕಾಡಿಗೆ ಆಗಲಿ ಲಿಪ್ಸ್ಟಿಕ್ ಆಗಿ ಹಾಕಿರಲಿಲ್ಲ. ಕಡೆ ಪಕ್ಷ ಲಿಪ್ ಬಾಮ್ ಕೂಡ ಹಚ್ಚಿರಲಿಲ್ಲ. ಹಾಲು ಬಿಳುಪು ಬಣ್ಣ, ನೀಳ ನಾಸಿಕ, ಕೆಂದಾವರೆ ಹೂವಿನಿಂದ ಎರವಲು ಪಡೆದ ತುಟಿಗಳ ಬಣ್ಣ, ಆಪಲ್ ಥರ ಕೆನ್ನೆ, ಉದ್ದವಾದ ಕೇಶರಾಶಿ. ಅವಳ ಮೈ ಬಣ್ಣಕ್ಕೆ ಅವಳು ತೊಟ್ಟಿದ್ದ ಡ್ರೆಸ್ ತುಂಬಾ ಹೊಂದುತ್ತಿತ್ತು ಮತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ನೀಲ್ಗೆ ಯಾದವ್ ಪೂರ್ಣಿಮಾನ ತಿನ್ನೋ ಥರ ನೋಡುತ್ತಿದ್ದದ್ದು ನೋಡಿ ಹೊಟ್ಟೆಯಲ್ಲಿ ಏನೋ ಸಂಕಟ ಆದ ಹಾಗೆ ಆಯಿತು. ಅದಕ್ಕೆ ನೀಲ್ ಜೋರಾಗಿ ಕೆಮ್ಮಿ ಯಾದವ್ನ ವಾಸ್ತವಕ್ಕೆ ಕರೆಸಿದ್ದ. ಯಾದವ್ ಪೂರ್ಣಿಮಾಗೆ ಅಕೌಂಟ್ಸ್ ಬಗ್ಗೆ ಸರಿಯಾಗಿ ಕೆಲಸ ಹೇಳ್ಕೊಡಿ, 1 ವಾರ ಟ್ರೈನಿಂಗ್ ಪೀರಿಯಡ್ ಅಂತ ಕೊಡ್ತೀನಿ, ಅಷ್ಟರಲ್ಲಿ ಅವಳನ್ನು ಸರಿಯಾಗಿ ತಯಾರು ಮಾಡಿ, ಓಕೆನಾ ಎಂದಾಗ ಓಕೆ ಸರ್ ಐ ವಿಲ್ ಡೂ ಎಂದಾಗ ಯು ಕ್ಯಾನ್ ಗೋ ನೋ ಎಂದವ. ನೀನು ಇವ್ರ ಜೊತೆ ಹೋಗು ಎಂದು ಪೂರ್ಣಿಮಾನ ಕಳುಹಿಸಿದ. ಪೂರ್ಣಿಮಾ ಕ್ಯಾಬಿನ್ನಿಂದ ಆಚೆ ಬರುವಾಗ ಎದುರಿಗೆ ಸ್ನೇಹ ಸಿಕ್ಕಳು. ಹಾಯ್ ಪೂರ್ಣಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಎಂದಾಗ ಹಾಯ್ ಸ್ನೇಹ, ಇವತ್ತಿಂದ ಅಕೌಂಟ್ ಸೆಕ್ಷನ್ ಎನ್ನಲು ಓಹ್ ಸೂಪರ್ ಎಂದಳು ಖುಷಿಯಿಂದ. ಏನು ಮೇಡಮ್, ಇಬ್ಬರು ಒಬ್ರಿಗೊಬ್ರು ಮೊದಲೇ ಪರಿಚಯನಾ ಎಂದು ಅನುಮಾನ ಬಂದು ಕೇಳಿದ ಯಾದವ್. ಹಾಂ ಯಾದವ್, ಶಿ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಎನ್ನಲು ಹಾಗಿದ್ರೆ ಇಬ್ರಿಗೂ ಒಳ್ಳೆ ಕಂಪ್ನಿ ಸಿಕ್ಕಾಗಾಯಿತು ಎಂದು ಹೇಳಿ ನಕ್ಕ. ಓಕೆ ಪೂರ್ಣಿ, ಬಾಸ್ಗೆ ಇವತ್ತಿನ ಶೆಡ್ಯೂಲ್ ಹೇಳಬೇಕು, ಮಧ್ಯಾಹ್ನ ಕ್ಯಾಂಟೀನಲ್ಲಿ ಸಿಗೋಣ ಎಂದು ಹೇಳಿದಾಗ ಸರಿ ಸ್ನೇಹ ಎಂದು ಯಾದವ್ ಜೊತೆ ಅಕೌಂಟ್ ಸೆಕ್ಷನ್ಗೆ ಹೋದಳು. ಯಾದವ್ ಎಲ್ಲರಿಗೂ ಪೂರ್ಣಿಮಾನ ಪರಿಚಯ ಮಾಡಿಸಿದ. ಈ ಕಡೆ ನೀಲ್ ಪೂರ್ಣಿಮಾ ಮತ್ತು ಯಾದವ್ ಹೋಗುತ್ತಿದ್ದ ಹಾಗೆ ತನ್ನ ಗೆಳೆಯ ಸುಮಿತ್ಗೆ ಕಾಲ್ ಮಾಡಿದ್ದ. ಹಲೋ ಹೇಳೋ ಮಗ, ಏನು ಕಾಲ್ ಮಾಡಿದ್ದು, ಏನಾದರೂ ಸಮಸ್ಯೆನಾ ಎಂದು ಕೇಳಲು, ಮಗ ನಿನ್ನ ಜೊತೆ ತುಂಬ ಮಾತಾಡಬೇಕು, ನಿನಗೆ ಮೊನ್ನೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ನೀನು 1 ವಾರ ಊರಲ್ಲಿರಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನಿನ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ, ಅಪರೂಪಕ್ಕೆ ಅಪ್ಪ ಅಮ್ಮನ ಜೊತೆ ಕಾಲ ಕಳ್ತಿರ್ತೀಯ ಅಂತ ಕಾಲ್ ಮಾಡಲಿಲ್ಲ, ಅದಕ್ಕೆ ನಾವು ಯಾವಾಗಲೂ ಭೇಟಿ ಆಗ್ತಿದ್ದ ರೆಸ್ಟೋರೆಂಟಿಗೆ ಬಾ, ಮೀಟ್ ಮಾಡೋಣ ಎನ್ನಲು ಓಕೆ ಮಗ ಬರ್ತೀನಿ ಎಂದು ಕರೆ ತುಂಡರಿಸಿದ್ದ ಸುಮಿತ್. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 35ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಹೈ ಪಾಯಿಂಟ್ಗಳನ್ನು ಕೊಡೋದನ್ನು ಮರಿಬೇಡಿ.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.